ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಧ್ಯಯುಗದ ಯುರೋಪ್, ಕೇಂದ್ರ ಸರ್ಕಾರ ಹಾಗೂ ಉತ್ತರ ಅಮೆರಿಕ ಖಂಡ ಈ 3 ಘಟಕಗಳನ್ನು ಒಳಗೊಂಡಂತೆ LBA 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೋತಾ ಹೋಗೋಣ. ಪ್ರಶ್ನೆ ಪತ್ರಿಕೆಯ ಜೊತೆಗೆ ಕೊನೆಯಲ್ಲಿ ಉತ್ತರವನ್ನು ಸಹ ನೋಡೋಣ. ಸ್ನೇಹಿತರೆ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಧ್ಯಯುಗದ ಯುರೋಪ್, ಕೇಂದ್ರ ಸರ್ಕಾರ ಹಾಗೂ ಉತ್ತರ ಅಮೆರಿಕ ಖಂಡವನ್ನು ಒಳಗೊಂಡಂತೆ LBA 2ರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರವನ್ನು ಸಹ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಜೂನ್ ತಿಂಗಳಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಪರಿಭಾಷೆಗಳ ಪರಿಚಯ, ಹಾಗೆ ಭಾರತದ ಪ್ರಾಕೃತಿಕ ವಿಭಾಗಗಳು ಎನ್ನುವಂತೆ ಇತಿಹಾಸ, ಪೌರನೀತಿ ಹಾಗೆ ಭೂಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 3 ಘಟಕಗಳನ್ನು ಒಳಗೊಂಡಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ LBA 1ಅನ್ನು ನೋಡ್ತಾ ಹೋಗಿದ್ವಿ. LBA 1ಅನ್ನು ನೋಡಿದ್ವಿ. ನೆಕ್ಸ್ಟ್ ಈಗ ಮಧ್ಯಯುಗದ ಯುರೋಪ್, ಕೇಂದ್ರ ಸರ್ಕಾರ ಹಾಗೆ ಉತ್ತರ ಅಮೆರಿಕ ಖಂಡ ಈ 3 ಘಟಕವನ್ನು ಒಳಗೊಂಡಂತೆ LBA 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಧ್ಯಯುಗದ ಯುರೋಪ್, ಕೇಂದ್ರ ಸರ್ಕಾರ ಹಾಗೆ ಉತ್ತರ ಅಮೆರಿಕ ಖಂಡ ಈ 3 ಘಟಕಗಳನ್ನ, ಅಂದರೆ ಇತಿಹಾಸದಲ್ಲಿ ಒಂದು ಘಟಕ, ಪೌರನೀತಿಯಲ್ಲಿ ಒಂದು ಘಟಕ ಹಾಗೆ ಭೂಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ಘಟಕ, ಈ 3 ಘಟಕಗಳನ್ನ ಒಳಗೊಂಡಂತೆ LBA 2ರ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಂದಿನ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೋಡಿ, ಈಗ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋಣ. ಪಾಠ ಆಧಾರಿತ ಮೌಲ್ಯಾಂಕನ LBA ಸಮಾಜ ವಿಜ್ಞಾನ 7ನೇ ತರಗತಿ ಮಧ್ಯಯುಗದ ಯುರೋಪ್, ಕೇಂದ್ರ ಸರ್ಕಾರ, ಉತ್ತರ ಅಮೆರಿಕ ಖಂಡ ಈ 3 ಪಾಠಗಳನ್ನ ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀನಿ. ಫಸ್ಟ್ ಮೇನು, ಅಂಕಗಳು 20. ಫಸ್ಟ್ ಮೇನು, ಈ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಪ್ರಶ್ನೆ 1, ಇವರನ್ನು ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಎಂದು ಕರೆಯುತ್ತಾರೆ. ಆಪ್ಷನ್ಸು: ಎ ಜಾನ್ ವೈಕ್ಲಿಫ್, ಬಿ ಮಾರ್ಟಿನ್ ಲೂಥರ್, ಸಿ ಇಗ್ನೋಷಿಯಸ್ ಲೋಯೋಲಾ, ಡಿ ಜಾನ್ ಹಸ್. ನೆಕ್ಸ್ಟು ಪ್ರಶ್ನೆ 2, ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ. ಆಪ್ಷನ್ಸ್: ಎ ಪ್ರಧಾನಮಂತ್ರಿ, ಬಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಸಿ ರಾಷ್ಟ್ರಪತಿ, ಡಿ ಉಪರಾಷ್ಟ್ರಪತಿ. ಪ್ರಶ್ನೆ 3, ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಪ್ರತ್ಯೇಕಿಸಿದ ಜಲಸಂಧಿ. ಎ ಜಿಬ್ರಾಲ್ಟರ್ ಜಲಸಂಧಿ, ಬೇರಿಂಗ್ ಜಲಸಂಧಿ, ಪನಾಮಾ ಕಾಲುವೆ, ಡಿ ಇಂಗ್ಲಿಷ್ ಚಾನಲ್. ಪ್ರಶ್ನೆ 4, ಈ ಚಳುವಳಿಯು ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿತ್ತು. ಎ ಧಾರ್ಮಿಕ ಚಳುವಳಿ, ಬಿ ಸ್ವತಂತ್ರ ಚಳುವಳಿ, ಸಿ ಪುನರುಜ್ಜೀವನ ಚಳುವಳಿ, ಡಿ ಸಾಹಿತ್ಯದ ಚಳುವಳಿ. ಪ್ರಶ್ನೆ 5, ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ. ಎ 552, ಬಿ 75, ಸಿ 225, ಡಿ 250. ನೆಕ್ಸ್ಟು ಸೆಕೆಂಡ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಪ್ರಶ್ನೆ 1, ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಹಣಕಾಸಿನ ವಿಧೇಯಕವನ್ನು ಮೊದಲು ಡ್ಯಾಶ್ ಅಲ್ಲಿ ಮಂಡಿಸಬೇಕು. ಪ್ರಶ್ನೆ 3, ಯುರೋಪಿನ ಆಧುನಿಕ ಯುಗಕ್ಕೆ ಕಾರಣವಾದ ಪುನರುಜ್ಜೀವನದ ತವರೂರು ಡ್ಯಾಶ್. ಪ್ರಶ್ನೆ 4, ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 5, ರಾಷ್ಟ್ರಪತಿಯವರ ಅಧಿಕಾರಾವಧಿ ಡ್ಯಾಶ್ ವರ್ಷಗಳು. ಪ್ರಶ್ನೆ 6, ಮೈಕಲ್ ಏಂಜಲೋ ನಿರ್ಮಿಸಿದ ಡ್ಯಾಶ್ ಪ್ರತಿಮೆ ಭವ್ಯವಾಗಿದೆ. ನೆಕ್ಸ್ಟು ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 5 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟಾರೆ 5 ಅಂಕ. ಪ್ರಶ್ನೆ 1, ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೆಯುತ್ತೇವೆ?
ಪ್ರಶ್ನೆ 2, ಉತ್ತರ ಅಮೆರಿಕ ಖಂಡದ ಅತಿ ತಗ್ಗಾದ ಭಾಗ ಯಾವುದು? ಪ್ರಶ್ನೆ 3, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಎಂದು ಮೊದಲು ಹೇಳಿದ ಪೋಲೆಂಡಿನ ವಿಜ್ಞಾನಿ ಯಾರು? ಪ್ರಶ್ನೆ 4, ಭಾರತದ ಸಂಸತ್ತು ಯಾರನ್ನು ಒಳಗೊಂಡಿದೆ? ಪ್ರಶ್ನೆ 5, ಲ್ಯಾಬ್ರಿಡಾರ್ ಪ್ರಸ್ಥಭೂಮಿಯನ್ನು ಅಪಲೇಶಿಯಸ್ ಶ್ರೇಣಿಗಳಿಂದ ಪ್ರತ್ಯೇಕಿಸುವ ಕಣಿವೆ ಯಾವುದು? ನೆಕ್ಸ್ಟ್ ಮೇನ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಯಾವುದಾದರೂ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. 3 ಪ್ರಶ್ನೆ ಇದೆ, ಇದರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಸೊ 2 ಪ್ರಶ್ನೆ, ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟಾರೆ 4 ಅಂಕ. ಪ್ರಶ್ನೆ 1, ಪುನರುಜ್ಜೀವನದ ಲಕ್ಷಣಗಳು ಯಾವುವು? ಪ್ರಶ್ನೆ 2, ಸಂಸದೀಯ ಪದ್ಧತಿ ಎಂದರೇನು? ಪ್ರಶ್ನೆ 3, ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ? ನೋಡಿದ್ರಲ್ಲ ಸ್ನೇಹಿತರೆ, ಇವಿಷ್ಟು ಕೂಡ 3 ಘಟಕವನ್ನು ಒಳಗೊಂಡಿರುವಂಥ LBA ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಇಲ್ಲಿ ನೋಡಿ, ಈಗ ಉತ್ತರವನ್ನು ನೋಡೋಣ. ಈಗ ಇದರ ಮಾದರಿ ಉತ್ತರವನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1ನೇ ಪ್ರಶ್ನೆಗೆ, ಇವರನ್ನು ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಎಂದು ಕರೆಯುತ್ತಾರೆ. ಇದಕ್ಕೆ ಆನ್ಸರು ಬಿ, ಮಾರ್ಟಿನ್ ಲೂಥರ್. ನೆಕ್ಸ್ಟು, ಭಾರತದ ಗಣರಾಜ್ಯದ ಅತ್ಯುನ್ನತಾಧಿಕಾರಿ ರಾಷ್ಟ್ರಪತಿ. ಆಪ್ಷನ್ ಸಿ. ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಪ್ರತ್ಯೇಕಿಸಿದ ಜಲಸಂಧಿ ಬೇರಿಂಗ್ ಜಲಸಂಧಿ. ಆಪ್ಷನ್ ಬಿ. ನೆಕ್ಸ್ಟು, ಈ ಚಳುವಳಿಯು ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿದ್ದು ಯಾವುದಪ್ಪ ಉತ್ತರ ಅಂದರೆ ಪುನರುಜ್ಜೀವನ ಚಳುವಳಿ. ಆಪ್ಷನ್ ಸಿ. ನೆಕ್ಸ್ಟ್ ಪ್ರಶ್ನೆ, ಲೋಕಸಭೆ ಸದಸ್ಯರ ಗರಿಷ್ಠ ಸಂಖ್ಯೆ. ಆನ್ಸರು ಆಪ್ಷನ್ ಎ, 552. ನೆಕ್ಸ್ಟ್ ನೋಡಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಇದಕ್ಕೆ ಉತ್ತರವನ್ನು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಪೈರಿಸ್ ಮೈದಾನ. ನೆಕ್ಸ್ಟು, ಹಣಕಾಸಿನ ವಿಧೇಯಕವನ್ನು ಮೊದಲು ಡ್ಯಾಶಲ್ಲಿ ಮಂಡಿಸಬೇಕು. ಹಣಕಾಸಿನ ವಿಧೇಯಕವನ್ನು ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕು. ಯುರೋಪಿನ ಆಧುನಿಕ ಯುಗಕ್ಕೆ ಕಾರಣವಾದ ಪುನರುಜ್ಜೀವನದ ತವರೂರು ಯಾವುದು ಅಂತಿದೆ? ಇಟಲಿ. ಯುರೋಪಿನಲ್ಲಿ ಆರಂಭವಾದ ಪುನರುಜ್ಜೀವನದ ತವರೂರು ಇಟಲಿ. ನೆಕ್ಸ್ಟು, ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು. ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಕೆನಡಾದಲ್ಲಿ ಲಂಬರ್ ಜಾಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟು, ರಾಷ್ಟ್ರಪತಿಯವರ ಅಧಿಕಾರಾವಧಿ ಡ್ಯಾಶ್ ವರ್ಷಗಳು. ರಾಷ್ಟ್ರಪತಿಯವರ ಅಧಿಕಾರದ ಅವಧಿ 5 ವರ್ಷಗಳು. ನೆಕ್ಸ್ಟ್ ಪ್ರಶ್ನೆ, ಮೈಕಲ್ ಏಂಜಲೋ ನಿರ್ಮಿಸಿದ ಡ್ಯಾಶ್ ಪ್ರತಿಮೆ ಭವ್ಯವಾಗಿದೆ. ಮೈಕಲ್ ಏಂಜಲೋ ನಿರ್ಮಿಸಿದ ಮೋಸೆಸ್ ಪ್ರತಿಮೆ ಭವ್ಯವಾಗಿದೆ. ಮೋಸೆಸ್ ಪ್ರತಿಮೆ. ಈಗ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಿಷ್ಟಕ್ಕೂ ಕೂಡ ಉತ್ತರವನ್ನು ಗಮನಿಸಿದ್ದೀವಿ. ನೆಕ್ಸ್ಟು, ಬಿಟ್ಟ ಸ್ಥಳಗಳಿಗೂ ಕೂಡ ಆನ್ಸರನ್ನು ನೋಡಿದ್ದೀವಿ ಸ್ನೇಹಿತರೆ. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1, ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೆಯುತ್ತೇವೆ? ಉತ್ತರವನ್ನು ನೋಡೋಣ. ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ. ನೆಕ್ಸ್ಟು, ಉತ್ತರ ಅಮೆರಿಕ ಖಂಡದ ಅತಿ ತಗ್ಗಾದ ಭಾಗ ಯಾವುದು? ಉತ್ತರ ಅಮೆರಿಕ ಖಂಡದ ಅತಿ ತಗ್ಗಾದ ಭಾಗ ಮೃತ್ಯು ಕಣಿವೆ. ಯಾವುದು? ಮೃತ್ಯು ಕಣಿವೆ. ನೆಕ್ಸ್ಟು, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಎಂದು ಮೊದಲು ತಿಳಿಸಿದ ಪೋಲೆಂಡಿನ ವಿಜ್ಞಾನಿ ಯಾರು? ಯಾರಪ್ಪ ಅಂದರೆ ಕೋಪರ್ನಿಕಸ್. ನೆಕ್ಸ್ಟು, ಭಾರತದ ಸಂಸತ್ತು ಯಾರನ್ನು ಒಳಗೊಂಡಿದೆ? ಭಾರತದ ಸಂಸತ್ತು ರಾಷ್ಟ್ರಪತಿ, ಲೋಕಸಭೆ ಹಾಗೂ ರಾಜ್ಯಸಭೆ. ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿದೆ. ಯಾವುದು? ಭಾರತದ ಸಂಸತ್ತು. ನೆಕ್ಸ್ಟು, ಲ್ಯಾಬ್ರಿಡಾರ್ ಪ್ರಸ್ಥಭೂಮಿಯನ್ನು ಅಪಲೇಶಿಯಸ್ ಶ್ರೇಣಿಗಳಿಂದ ಪ್ರತ್ಯೇಕಿಸುವ ಕಣಿವೆ ಯಾವುದು ಅಂತಿದೆ? ಸೆಂಟ್ ಲಾರೆನ್ಸ್.
ಯಾವ ಕಣಿವೆ ಅದು? ಸೆಂಟ್ ಲಾರೆನ್ಸ್. ನೆಕ್ಸ್ಟು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪುನರುಜ್ಜೀವನದ ಲಕ್ಷಣಗಳು ಯಾವುವು? ನೋಡಿ, ಪುನರುಜ್ಜೀವನದ ಲಕ್ಷಣಗಳು ಒಂದು ಮಾನವತಾವಾದ, ಇನ್ನೊಂದು ವೈಚಾರಿಕತೆ. ಮೇನಾಗಿ ಬರುವಂಥದ್ದು ಇವೆರಡು. ನೆಕ್ಸ್ಟು ಸಂಸದೀಯ ಪದ್ಧತಿ ಅಥವಾ ಕ್ಯಾಬಿನೆಟ್ ಪದ್ಧತಿ ಎಂದರೇನು? ಉತ್ತರವನ್ನು ನೋಡೋಣ. ಪ್ರಧಾನಮಂತ್ರಿ ಮತ್ತು ಸಚಿವರು ಸೇರಿ ರಚನೆಯಾಗುವ ಕೇಂದ್ರ ಮಂತ್ರಿಮಂಡಲವನ್ನು ಸಂಸದೀಯ ಪದ್ಧತಿ ಎನ್ನುವರು. ನೆಕ್ಸ್ಟು 3ನೇ ಪ್ರಶ್ನೆ. ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ? ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಇದು ಕೊಲಾರೊ ನದಿಯ ಕೊಲರಾಡೋ ಪ್ರಸ್ಥಭೂಮಿಯಲ್ಲಿ ಉಂಟು ಮಾಡಿದ ಅಪಾರ ಸವಕಳಿಯಿಂದ ನಿರ್ಮಾಣಗೊಂಡಿದೆ. ಅಂದರೆ ಇದು ಗ್ರ್ಯಾಂಡ್ ಕ್ಯಾನಿಯನ್ ಇದು ಹೇಗೆ ನಿರ್ಮಾಣಗೊಂಡಿದೆ ಅಂದರೆ ಕೊಲಾರೊ ಎನ್ನುವಂಥ ಒಂದು ನದಿಯ ಕೊಲರಾಡೋ ಪ್ರಸ್ಥಭೂಮಿಯಲ್ಲಿ, ಆ ನದಿ ಹರಿಯುವಂಥ ಭೂಮಿಯಲ್ಲಿ ಕೊಲರಾಡೋ ಎನ್ನುವಂಥ ಪ್ರಸ್ಥಭೂಮಿಯಲ್ಲಿ ಉಂಟು ಮಾಡಿದ ಅಪಾರ ಮಣ್ಣಿನ ಸವಕಳಿಯಿಂದ ಇದೇನಾಗಿದೆ, ಗ್ರ್ಯಾಂಡ್ ಕ್ಯಾನಿಯನ್ ಎನ್ನುವುದು ನಿರ್ಮಾಣಗೊಂಡಿದೆ. ಅಂದರೆ ಕೊಲಾರೊ ನದಿಯ ಕೊಲರಾಡೋ ಪ್ರಸ್ಥಭೂಮಿಯಿಂದ ಉಂಟು ಮಾಡಿದ ಅಪಾರ ಸವಕಳಿಯಿಂದ ಗ್ರ್ಯಾಂಡ್ ಕ್ಯಾನಿಯನ್ ಉಂಟಾಗಿದೆ, ನಿರ್ಮಾಣವಾಗಿದೆ. ಸೊ ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ LBA ಕುರಿತಾದ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ನೋಡ್ತಾ ಹೋಗಿದ್ದೀವಿ. ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.